ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ ಅನ್ನೋದನ್ನು ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ ಉತ್ತಮ ಆಡಳಿತವನ್ನು ಕೊಡೋದರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ಇವತ್ತು ಅನುಮೋದಿಸಿದೆ. ನಿನ್ನೆ ದಿನ ದೆಹಲಿನಲ್ಲಿ ಸುಮಾರು 5-5.5 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗ್ಗಳೇನು ದೆಹಲಿನಲ್ಲಿ ಆದ ನಂತರ ಕೊನೆಗೂ ಮುಖ್ಯಮಂತ್ರಿ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಇದರ ಒಟ್ಟಾರೆ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೊನೆ ದಿನಗಳನ್ನು ನೋಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ. ಇದು ಸ್ಪಷ್ಟವಾಗಿ ಮುನ್ಸೂಚನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಅತಿ ಹೆಚ್ಚು ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುಶಃ ದಕ್ಷಿಣ ಭಾರತದಲ್ಲೇ ಇತರ ರಾಜ್ಯಗಳ ಕಂಪ್ಯಾರಿಸನ್ ಅನ್ನು ನೀವು ಮಾಡಿದ್ರೆ 10 ಲಕ್ಷ ಕೋಟಿ ರೂಪಾಯಿ ಸಾಲಗಳನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಅಂದ್ರೆ ರಾಜ್ಯ ಯಾವ ರೀತಿ ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕೊಂಡಿದೆ ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. में राजनीतिक दृष्टि से करारी हार मिलने के बाद अनाप शनाप अनर्गल बयानों को देने के बाद भी जनता के द्वारा किसी भी प्रकार का जन समर्थन न प्राप्त करने के बाद आज सर्वोच्च न्यायालय ने SIR स्पेशल इंटेंसिव रिवीजन यानी विशेष गहन पुनरीक्षण की प्रक्रिया को पूर्णतः संविधान सम्मत सिद्ध कर दिया है, स्वीकार कर दिया है. मुझे लगता है कि राजनीतिक पराजय के बाद और देश में अराजकता अव्यवस्था उत्पन्न, अर्थात हम स्पष्ट रूप से कह सकते हैं कि लोकतंत्र की समस्त संस्थाओं को अपनी अकर्मण्यता को ढकने के लिए, अपनी राजनीतिक अक्षमता को ढकने के लिए आरोपित करने, लांछित करने के सभी कुप्रयास आज सर्वोच्च न्यायालय के धरातल पर निष्फल और निष्प्रभावी सिद्ध ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಪಕ್ಷದ ತತ್ವ ಸಿದ್ಧಾಂತಗಳು ಈ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ, ನಾಯಕತ್ವಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಅನೇಕ ವಿಚಾರಗಳು ನಮ್ಮಲ್ಲಿ ಇರ್ತವೆ. ಕೆಲವರಿಗೆ ಗೊತ್ತಿರ್ತದೆ, ಕೆಲವರಿಗೆ ಅದು ಗೊತ್ತಿರೋದಿಲ್ಲ. ಆದ್ರಿಂದ ಈ ರೀತಿ ಸೇರುವುದರಿಂದ ಅನೇಕ ರೀತಿಯ ವಿಚಾರಗಳನ್ನು ನಾವು ಕಲಿಯಬೇಕು. 18 ಕೋಟಿ ಜನ ಇದಕ್ಕೆ ಸಕ್ರಿಯ ಸದಸ್ಯರಾಗಿದ್ದಾರೆ. ಸತತ 3 ಬಾರಿಗಳಿಗೆ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಸರ್ಕಾರವನ್ನು ರೂಪಿಸಿದೆ. ಸುಮಾರು 27 ರಾಜ್ಯದಲ್ಲಿ NDA ಒಂದು ಸರ್ಕಾರ ನಡೀತಾ ಇದೆ. 17 ರಾಜ್ಯದಲ್ಲಿ ನಮ್ಮದೇ ಆದಂತಹ ಮುಖ್ಯಮಂತ್ರಿಗಳಿದ್ದಾರೆ. 1798 MLAಗಳು, ಶಾಸಕರು ನಮ್ಮ ಪಕ್ಷದಿಂದಾನೇ ಆಯ್ಕೆಯಾಗಿರ್ತಕ್ಕಂಥದ್ದು. ಇಂಥ ದತ್ತಾಂಶಗಳನ್ನ ಹೇಳ್ತಾ ಬಹಳ ಬಲಿಷ್ಠವಾದಂತಹ ಒಂದು ಪಕ್ಷ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ. ಅದಕ್ಕೆ ಕಾರಣ ಈ ಒಂದು ಮಹಾಭಿಯಾನ, ಇಂಥ ಒಂದು ಸಂಘಟನಾತ್ಮಕವಾದಂತಹ ಪ್ರಕ್ರಿಯೆಗಳು.
हमने लिया है वो वहाँ पे डिस्प्ले होगा उस टीवी में। फर्स्ट एक्चुअली ये कंसेप्ट, और अभी ये जीपीएस लोड होगा, इससे वेरिफिकेशन होगा कि सही आदमी है कि नहीं। ಗ್ರೀವೆನ್ಸಸ್ ಲೈಕ್ ಹೆಸರಿರ್ಬೋದು, ಏಜ್ ಇರ್ಬೋದು, ಅಥವಾ ಫೋಟೋ ಅಪ್ಡೇಷನ್ ಇರ್ಬೋದು. ಸೊ ಇಂಥವೆಲ್ಲ ಮಾಡುವಾಗ ನಮಗೆ ಅಲ್ಲಿ ಸಾಕಷ್ಟು ಕೆಲಸ ಒತ್ತಡ ಇತ್ತು. ಕೇವಲ 30 ಜನಕ್ಕೆ ಮಾತ್ರ ಮಾಡ್ಬೋದಾಗಿತ್ತು. ಇದು ಹೊಸದಾಗಿ ಸೇವಾ ಕೇಂದ್ರ ಆಗಿರೋದ್ರಿಂದ ಸುಮಾರು 200 ಜನರಿಗೆ ಒಂದು ದಿನಕ್ಕೆ ಸೇವೆ ಕೊಡ್ಬೋದು. ಸೊ ಸುಮಾರು 18 ಲಕ್ಷ ಪಾಪ್ಯುಲೇಷನ್ ಇರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಏನಾದರೂ ಆಧಾರ್ ಇಶ್ಯೂಸು ಕರೆಕ್ಷನ್ಸ್ ಇದ್ದಾಗ ಇಲ್ಲಿ ಬಂದು ಅವರು ಈ ಸೇವೆಯನ್ನು ಪಡೆದುಕೊಳ್ಬೋದು. ಮೂಲಭೂತ ಸೌಕರ್ಯ ಕೂಡ ಚೆನ್ನಾಗಿದೆ ಇಲ್ಲಿ. ಸೊ ಇದು ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು. ಹೊಸ ಆಧಾರ್ ಎನ್ರೋಲ್ಮೆಂಟ್, ಮೊಬೈಲ್ ಸಂಖ್ಯೆ ಅಪ್ಡೇಟ್, ಬಯೋಮೆಟ್ರಿಕ್ ಅಪ್ಡೇಟ್ ಮತ್ತು ತಿದ್ದುಪಡಿ ಸೇವೆಗಳು ಇಲ್ಲಿ ಸಿಗುತ್ತವೆ. ಈ ಹೊಸ ಆಧಾರ್ ಸೇವಾ ಕೇಂದ್ರದಲ್ಲಿ ಉತ್ತಮ ಸೌಲಭ್ಯ ಹಾಗೂ ತರಬೇತಿ ಪಡೆದ ಸಂಬಂಧಿಗಳು ಇರುತ್ತಾರೆ. ಈ ಆಧಾರ್ ಸೇವಾ ಕೇಂದ್ರ ಸರ್ಕಾರಿ ರಜೆಗಳನ್ನು ಬಿಟ್ಟು ಎಲ್ಲ ದಿನಗಳಲ್ಲಿ ಈ ಕೇಂದ್ರವು ಕಾರ್ಯನಿರ್ವಹಿಸುತ್ತದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.